ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಶೇಂಗಾ ತಂಬುಳಿ ಮಾಡೋದನ್ನು ತೋರಿಸ್ತೀನಿ. ಬಿಸಿ ಬಿಸಿ ಜೋಳದ ಮುದ್ದಿಗೆ, ರಾಗಿ ಮುದ್ದಿಗೆ, ಅನ್ನಕ್ಕೆ ಸೂಪರಾಗಿರ್ತೈತಿ. ನೋಡಿರಿ ಏನೇನು ಬೇಕಾದ ಪದಾರ್ಥಗಳು: ಶೇಂಗಾ, ಈರುಳ್ಳಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹುಣಸೆ ರಸ, ಬೆಲ್ಲ. ಇವಾಗ ನೋಡಿರಿ ಒಂದು ಫ್ಯಾನ್ ಇಟ್ಕೊಂಡು ದಪ್ಪ ಅಂತಳದ್ದು ಒಂದು ಬಾಲ್ ಶೇಂಗಾ ಕಾಳು ತೊಗೊಂಡೀನಿ. ನಿಮ್ಮ ಮನೆಯೊಳಗೆ ಎಷ್ಟು ಜನ ಅದಾರ ನೋಡಿರಿ, ಅದನ್ನು ನೋಡಿಕೊಂಡು ಮಾಡಿರಿ. ನಾನೀಗ 4 ಜನಕ್ಕೆ ಮಾಡಕತ್ತೀನಿ. ಒಂದು ಬಾಲ್ ಶೇಂಗಾ ಕಾಳು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೋಬೇಕು. ಹುರಿತಾ ಮುಂದೆ ನೋಡಿರಿ ಬಾಯಿ ಬಿಡ್ತಾವೆ ಇವು, ಮತ್ತು ಮೇಲೆ ಬ್ಲ್ಯಾಕ್ ಸ್ಪಾಟ್ ಬರ್ತಾವೆ, ಅಲ್ಲಿವರೆಗೆ ಹುರಿಬೇಕು. ಶೇಂಗಾ ಕಾಳು ಹುರಿದ ನಂತರ ಇವನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೋಡಿರಿ. ಈಗ ಒಣ ಕೊಬ್ಬರಿ ಒಂದು ಸಣ್ಣ ಬಟ್ಟಲೇ ಒಣ ಕೊಬ್ಬರಿನ ತೆಳ್ಳಗೆ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆಯೋಣ. ಇವಾಗ ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಕೂಡ ಹುರಿದು ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡೇನಿ. ಇವಾಗ ಒಗ್ಗರಣೆ ಹಾಕೋಣ. ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ, ಕರಿಬೇವು, ಕೊತ್ತಂಬರಿ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ ಇದನ್ನು ತಣ್ಣಗಾಕಿಡೋಣ. ಒಗ್ಗರಣೆ ತಣ್ಣಗಾಗಿಂದ ಹಾಕ್ಬೇಕು ತಂಬುಳಿಗೆ. ಅದಕ್ಕೆ ಸೈಡಿಗೆ ಇಡೋಣ. ಇವಾಗ ಹುರ್ಕೊಂಡಂಥ ಈರುಳ್ಳಿ, ಮೆಣಸಿನಕಾಯಿ ನೋಡಿರಿ, ಹುರಿದಂಥ ಈರುಳ್ಳಿ, ಮೆಣಸಿನ್ಕಾಯಿ, ಶೇಂಗಾ, ಕೊಬ್ಬರಿ ಇದೆಲ್ಲ ನುಣ್ಣಗೆ ರುಬ್ಬಿ ಈ ಪಾತ್ರೆಗೆ ಹಾಕ್ಕೊಳಕತ್ತಾನ ನೋಡಿರಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಹುಣಸೆ ರಸ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಬೆಲ್ಲ ಹಾಕೋಣ. ಹುಣಸೆ ಹುಳಿ ಹಾಕಿಂದ ಬೆಲ್ಲ ಹಾಕಲೇಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಫ್ರೈ ಮಾಡೋದು ಸ್ಕಿಪ್ ಆಗೈತಿ ನೋಡಿರಿ. ಒಣ ಕೊಬ್ಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಶೇಂಗಾ ಇವಿಷ್ಟನ್ನು ಹುರಿದು ನುಣ್ಣಗೆ ರುಬ್ಕೋಬೇಕು. ರುಬ್ಬಿದಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ, ನಮಗೆ ಎಷ್ಟು ತೆಳ್ಳಗೆ ಬೇಕು ದಪ್ಪಗೆ ಬೇಕು ಮಾಡಿಕೊಂಡು ಹುಣಸೆ ರಸ ಹಾಕಿ, ಬೆಲ್ಲ ಹಾಕಿ, ಉಪ್ಪು ಹಾಕಿ ಇದನ್ನು ಚೆಂದಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫೈನಲ್ ಆಗಿದ್ದಕ್ಕೆ ಮಾಡಿಟ್ಕೊಂಡಂಥ ಒಗ್ಗರಣೆ ಹಾಕಿದ್ರೆ ನಮ್ಮ ಶೇಂಗಾ ತಂಬುಳಿ ರೆಡಿ ಆಯ್ತು ನೋಡಿರಿ. ಊಟ ಮಾಡೋಕ್ಕೆ ಬಿಸಿ ಬಿಸಿ ಜೋಳದ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೇ ಬರೀ ಕುಡಿಯಂಗಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.